ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ದಾಲ್ ಕಿಚಡಿನ ಮಾಡಿದ್ದೆ. ತುಂಬಾ ಡಿಫ್ರೆಂಟಾಗಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಹಾಗೆಯೇ ಸ್ವೀಟ್ ಕಾರ್ನ್ದು ಸ್ನ್ಯಾಕ್ಸ್ನೂ ಮಾಡಿದ್ದೆ. ಹಾಗೆಯೇ ಒಂದು ಬ್ಯೂಟಿಫುಲ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಹ್ಯಾಂಡ್ ಪರ್ಸು ತರಿಸ್ಕೊಂಡಿದ್ದೆ ಫ್ಲಿಪ್ಕಾರ್ಟಿಂದ. ಸೊ ಅದನ್ನೆಲ್ಲ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ, ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಇವಾಗಂತೂ ನಮ್ಮ ಹಳ್ಳಿ ಕಡೆ ಸಖತ್ತು ಸ್ವೀಟ್ ಕಾರ್ನೆಲ್ಲ ಸಿಗ್ತಿದೆ. ಸೊ ಮನೆಗೆ ತಂದಿದ್ರು. ಸೊ ಅದರದ್ದು ಸ್ಟ್ರೀಟ್ ಸ್ಟೈಲಲ್ಲಿ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡೆ. ಸ್ವೀಟ್ ಕಾರ್ನ್ ಅಂತೂ ತುಂಬಾ ಎಳೆದಾಗಿ ಸಖತ್ ಟೇಸ್ಟಿಯಾಗಿತ್ತು. ಸೊ ಮೊದಲಿಗೆ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಈ ರೀತಿ ಕಾಳನ್ನ ತೆಕ್ಕೋತಾ ಇದ್ದೀನಿ. ಸೀಸನಲ್ಲಿ ಯಾವ್ಯಾವ ತರಕಾರಿ ಹಣ್ಣುಗಳು ಸಿಗುತ್ತೆ ಅದನ್ನ ಯೂಸ್ ಮಾಡಿಕೊಂಡು ಏನಾದರೂ ಮಾಡ್ಕೊಂಬಿಡ್ಬೇಕು. ಸೊ ಇವಾಗಂತೂ ಸ್ವೀಟ್ ಕಾರ್ನ್ ತುಂಬ ಸಿಗ್ತಾ ಇದೆ ನಮ್ಮ ಗದ್ದೆಗಳ ಕಡೆ. ಸೊ ಹಾಗಾಗಿ ತಂದಿದ್ರು ಮನೆಗೆ. ಸೊ ಅದರದ್ದೇ ಒಂದು ಸ್ಟ್ರೀಟ್ ಸ್ಟೈಲಲ್ಲಿ ಸ್ನ್ಯಾಕ್ಸ್ನ ಮಾಡೋಣ ಅಂದ್ಕೊಂಡೆ. ತುಂಬಾ ಹೆಲ್ತಿ ಹಾಗೆಯೇ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಸ್ವೀಟ್ ಕಾರ್ನ್ ಸಿಕ್ಕಿದಾಗ ಖಂಡಿತವಾಗಿಯೂ ಟ್ರೈ ಮಾಡಬಹುದು. ಮೊದಲಿಗೆ ಈ ರೀತಿ ಕಾಳನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಸೊ ಒಂದೆರಡು ಸ್ವೀಟ್ ಕಾರ್ನ್ ಆದರೆ ಸಾಕು. ತುಂಬಾ ಚೆನ್ನಾಗಿದ್ದರಿಂದ ಇಬ್ಬರಿಗೆಲ್ಲ 3 ಜನಕ್ಕಾಗುವಷ್ಟು ಸ್ನ್ಯಾಕ್ಸ್ ರೆಡಿ ಆಯಿತು. ಸೊ ಮೊದಲಿಗೆ ಕಾಳನ್ನೆಲ್ಲ ಬಿಡಿಸ್ಕೊಂಡು ಒಂದು ಕುಕ್ಕರ್ಗೆ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಸ್ವಲ್ಪ ನೀರನ್ನ ಹಾಕಿ ಉಪ್ಪನ್ನ ಹಾಕಿ ಒಂದು 3ರಿಂದ 4 ವಿಷಲ್ ಮಾಡಿಸ್ಕೋಬೇಕು. ಸೊ ಚೆನ್ನಾಗಿ ಬೇಯಬೇಕು ಅಂದರೆ ಒಂದು 4 ವಿಷಲ್ ಅಂತೂ ಮಾಡಿಸ್ಲೇಬೇಕು. ನೀರನ್ನ ಜಾಸ್ತಿ ಹಾಕ್ಬಾರ್ದು, ತುಂಬಾ ಬೇಯ್ಕೊಂಬಿಡುತ್ತೆ. ಸೊ ಅದಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ನೀರು ಹಾಕ್ಬಿಟ್ಟು ಉಪ್ಪನ್ನ ಹಾಕಿ ಬೇಯಿಸ್ಕೋಬೇಕು. ಸ್ವೀಟ್ ಕಾರ್ನ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ, ಮಕ್ಕಳಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಮ್ಗಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ಸೊ ಸ್ವೀಟ್ ಕಾರ್ನ ಬೇಯೋದಕ್ಕೆ ಇಟ್ಬಿಟ್ಟು ಅದನ್ನು 4 ವಿಷಲ್ ಆಗೋದ್ರೊಳಗೆ ಅದಕ್ಕೆ ಬೇಕಾಗಿರೋ ಹಂಗೆ ಚಿಕ್ಕದಾಗಿ 2 ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಟೊಮೊಟೊ. ಸೊ ಕಟ್ ಮಾಡೋ ಅಷ್ಟರಲ್ಲಿ ವಿಷಲ್ ಆಗಿತ್ತು. ಸೊ ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು, ಮೊದಲಿಗೆಲ್ಲ ಬರೀ ಸ್ವೀಟ್ ಕಾರ್ನ್ ತಂದುಬಿಟ್ರೆ ಬೇಯಿಸ್ಕೊಂಡು ತಿಂತಿದ್ವಿ ಉಪ್ಪು ನೀರಲ್ಲಿ ಹಾಕ್ಬಿಟ್ಟು. ಇಲ್ಲ ಅಂತಂದರೆ ಅದನ್ನು ಸ್ಟೌವಲ್ಲಿ ಹಾಗೆ ಡ್ರೈ ಬೇಯಿಸ್ಕೊಂಡು ಅದಕ್ಕೆ ಉಪ್ಪು ಖಾರ ನಿಂಬೆ ಹುಳಿ ಹಾಕ್ಕೊಂಡು ತಿಂತಿದ್ವಿ. ಬಟ್ ಇವಾಗ ಕೆಲವೊಂದು ಅದರಿಂದನೇ ತುಂಬ ಥರದ್ದು ಸ್ನ್ಯಾಕ್ಸ್ ಮಾಡ್ಬೋದು ಅಂತ ಗೊತ್ತಾದಾಗಿಂದ ಒಂದೊಂದು ಸಲನೂ ಒಂದೊಂದು ಥರ ಸ್ನ್ಯಾಕ್ಸ್ನ ಟ್ರೈ ಮಾಡ್ತಿರ್ತೀನಿ. ಮಕ್ಕಳಿಗಿಂದ ನಮಗೂ ಅಷ್ಟೇ ತುಂಬಾ ಎಲ್ರಿಗೂ ಇಷ್ಟ ಆಗೋವಂಥದ್ದು ಸ್ವೀಟ್ ಕಾರ್ನು. ಅದು ತುಂಬಾ ಎಳೆದಿರೋದ್ರಿಂದ ಸಖತ್ ಟೇಸ್ಟಿಯಾಗಿತ್ತು, ಸಖತ್ ರುಚಿಯಾಗಿ. ಸೊ ಎಷ್ಟು ತಿಂದರೂ ಸಾಕು ಅಂತ ಅನ್ನಿಸ್ತಾನೆ ಇರಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಸೊ ಈರುಳ್ಳಿ ಎಲ್ಲ ಕಟ್ ಮಾಡಿದ್ಮೇಲೆ ಒಂದು ಟೊಮೊಟೊನೂ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವೀಟ್ ಕಾರ್ನ ಹಾಕ್ಬಿಟ್ಟು ಬೋಂಡ ಬಜ್ಜಿಗಳಿಗೆ ಮಿಕ್ಸ್ ಮಾಡ್ಕೊಂಡು ಮಾಡೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ. ಬಟ್ ಹುಷಾರಾಗಿ ಮಾಡಬೇಕು, ಯಾಕೆಂದರೆ ಕಾಳಲ್ವ, ಎಣ್ಣೆಗೆ ಹಾಕಿದಾಗ ಸಿಡಿಯುತ್ತೆ. ಸೊ ನೋಡಿಬಿಟ್ಟು ಸ್ವಲ್ಪ ಹುಷಾರಿಯಾಗಿಯೇ ಮಾಡ್ಕೋಬೇಕು ಬೋಂಡಗಳು ಮಾಡ್ಕೋಬೇಕಾದ್ರೆ. ಸೊ ಚಿಕ್ಕಮಂಗ್ಳೂರು ಸೈಡಂತೂ ಸ್ವೀಟ್ ಕಾರ್ನು ಬೆಳೀತಾ ಇರ್ತಾರೆ. ಸೊ ಹಾಗಾಗಿ ನಮಗಂತೂ ಅವಾಗವಾಗೇ ಸಿಗ್ತಿರುತ್ತೆ. ಸೊ ಟೊಮೊಟೊ ಎಲ್ಲ ಕಟ್ ಮಾಡೋ ಅಷ್ಟರಲ್ಲಿ ವಿಷಲು ಆರಿತ್ತು. ಸೊ ಅದನ್ನೆಲ್ಲ ಬಸ್ಕೊಂಡು ನೀರನ್ನೆಲ್ಲ ಅದನ್ನು ಒಂದು ಬೌಲಿಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಇದ್ದಾಗಲೇ ಉಪ್ಪು ಖಾರ ಎಲ್ಲದನ್ನೂ ಹಾಕ್ಬಿಟ್ರೆ ನೀಟಾಗಿ ಸೇರಿಕೊಳ್ಳುತ್ತೆ, ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಸ್ವೀಟ್ ಕಾರ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಹಾಗೆಯೇ ರುಚಿನ ನೋಡಿಕೊಂಡು ಸ್ವಲ್ಪ ಉಪ್ಪು, ಹಾಗೆಯೇ ಸ್ವಲ್ಪ ಚಾಟ್ ಮಸಾಲ 1 ಸ್ಪೂನಷ್ಟು, ಆನಂತರ ಕಟ್ ಮಾಡಿಟ್ಟಿದ್ದಂಥ ಈರುಳ್ಳಿ, ಹಾಗೆಯೇ ಟೊಮೊಟೊ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರೋಂಥ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ತುಂಬಾ ಈಸಿಯಾಗಿಯೇ ಮಾಡ್ಕೋಬೋದು. ಸ್ನ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬಾ ಈಸಿ ರೆಸಿಪಿ ಇದು. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಓಕೆ, ಇಲ್ಲ ಊಟದ ಜೊತೆಗೆ ಸೈಡ್ಸ್ ಥರನೂ ಹಾಕ್ಕೋಬೋದು. ಸೊ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡೆ. ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರೋವಂಥ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಅಂತಲೇ ಹೇಳ್ಬೋದು. ಸೊ ಖಂಡಿತವಾಗಿಯೂ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಮಾರ್ನಿಂಗ್ ಟಿಫನ್ಗೆ ದಾಲ್ ಕಿಚಡಿನ ಟ್ರೈ ಮಾಡಿದ್ದೆ. ಸೊ ತುಂಬಾ ಈಸಿಯಾಗಿಯೇ ಮಾಡ್ಕೋಬಹುದು, ಸಖತ್ ಟೇಸ್ಟಿಯಾಗಿತ್ತು. ನಾನಿಲ್ಲಿ ಒಂದು 2-3 ಜನಕ್ಕಾಗೋವಷ್ಟು ತಿಂಡಿ ಮಾಡ್ತಿರೋದ್ರಿಂದ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಲೋಟದಷ್ಟು ತೊಗರಿಬೇಳೆ, ಒಂದು ಅರ್ಧ ಲೋಟದಷ್ಟು ಹೆಸರುಬೇಳೆ ಮತ್ತು ಒಂದು ಅರ್ಧ ಲೋಟದಷ್ಟು
ಕಡಲೆಬೇಳೆನ ನೀರು ಹಾಕಿ ನೆನೆಯೋದಕ್ಕೆ ಇಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ನೆಂದ್ಕೊಂಡ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅಂದ್ಬಿಟ್ಟು. ಆನಂತರ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, ಹಾಗೆಯೇ ಕಟ್ ಮಾಡಿಟ್ಟಿದ್ದಂಥ ಈರುಳ್ಳಿ, ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಅಂತಲೇ ಹೇಳ್ಬೋದು. ಬಿಸಿಬೇಳೆ ಬಾತ್ಗಿಂತಲೂ ಸಖತ್ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿಯಾಗಿ ಮಾಡ್ಕೊಬೋದು. ಅದು ಬಿಸಿಬೇಳೆ ಬಾತಿಗಿಂತನೂ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು. ನಿಜವಾಗ್ಲೂ ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ತುಂಬಾ ಫೇವ್ರೇಟ್ ಅನಿಸೋಯ್ತು. ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡಿದ್ಮೇಲೆ 3 ಟೊಮೊಟೊವನ್ನು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಸೊ ಟೊಮೊಟೊ ಸ್ವಲ್ಪ ಫ್ರೈ ಆದಮೇಲೆ ನೆನೆಯೋದಕ್ಕೆ ಇಟ್ಟಿದ್ದಂಥ ಬೇಳೆಗಳನ್ನ ಹಾಕ್ಕೊಂಡೆ. ಆನಂತರ ಅಕ್ಕಿನೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ಅಕ್ಕಿನ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆಯೇ ಅರಿಶಿಣ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, 1-2 ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕ್ಕೊಂಡೆ. ಸೊ ಈಸಿಯಾಗಿ ಮಾಡ್ಕೊಬೋದು, ಸಖತ್ ಟೇಸ್ಟಿಯಾಗಿತ್ತು. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ. ಸೊ ತುಂಬಾ ಒಳ್ಳೆಯಂಥ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಖಂಡಿತವಾಗಿ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಫ್ಲಿಪ್ಕಾರ್ಟಿಂದ ಒಂದು ಹ್ಯಾಂಡ್ ಪರ್ಸ್ನ ಪರ್ಚೇಸ್ ಮಾಡಿದ್ದೆ. ಸೊ ಆ್ಯಕ್ಚುಲಿ ಒಂದು ಓಲೆನ ತರಿಸ್ಕೊಂಡಿದ್ದೆ. ಓಲೆ ಅಂತೂ ತುಂಬಾ ದೊಡ್ಡದಾಗಿತ್ತು. ಸೊ ಇಷ್ಟನೇ ಆಗಲಿಲ್ಲ. ಸೊ ಅದನ್ನು ರಿಟರ್ನ್ಗೆ ಹಾಕ್ಬಿಟ್ಟು ಅದ್ರ ಬದಲಿಗೆ ಏನಾದ್ರು ತಗೊಳ್ಳೋದಿತ್ತಲ್ವ, ಹಾಗಾಗಿ ಹ್ಯಾಂಡ್ ಪರ್ಸ್ನ ತಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ, ಕಲರ್ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸ್ನ ಪರ್ಚೇಸ್ ಮಾಡಿದ್ದು. ತುಂಬ ಕಡಿಮೆ ರೇಟ್ಗೆ ಸಿಕ್ತು ನನಗೆ. ಸೊ 110 ರುಪೀಸ್ ಅನಿಸುತ್ತೆ. ತುಂಬ ಕಡಿಮೆ ರೇಟ್ಗೆ ಮತ್ತು ತುಂಬಾ ಅಟ್ರಾಕ್ಟಿವ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಹ್ಯಾಂಡ್ ಪರ್ಸ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಈ ಹ್ಯಾಂಡ್ ಪರ್ಸ್ ಇಷ್ಟ ಆಗಿದರೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.